ಇವನ್ ಜೋಡಿಸ್ತಾ ಆಶೀರ್ವಾದ ಏನೋ ಹೇಳ್ತಾ ಇದ್ದಲ್ಲ ಹೇಳು. ಸಾರು ಅನ್ನ ಎಲ್ಲ ಸೀಶನ್ ಹಟ್ಟು ಮಾಡ್ತಾ ಇರೋದು. ಇವತ್ತು ನನಗೆ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟಾಳ ನನ್ನ ಮಗ. ಮಾಡ್ಲಕ್ಕಿ ಕಟ್ಟಿಕ್ಕಿದ್ದೀನಿ. ಊರ ಬುಕ್ಕೆ ಲೈಟ್ ಕಂಬಕ್ಕೆಲ್ಲ ಲೈಟ್ ಹಾಕ್ತಾ ಚೆನ್ನಾಗಿದ್ದೀನಾ? ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಇದೆಲ್ಲ ಪ್ರಿಪ್ರೇಷನ್ ಬ್ಲಾಗು ಏನಕ್ಕೆ ಪಾಪ? ನಮ್ಮೂರು ಪಲ್ಲಕ್ಕಿಗಳು 9ನೇ ತಾರೀಕು ಶನಿವಾರ, ಅದಕ್ಕೆ ಎಲ್ಲ ತಗೊಂಡ್ಬಂದಿರೋದು. ನಾಳೆ ನೈಟ್ ಎಲ್ಲ ಪೂಜೆಗಳು ಕೊಡಬೇಕು. ಮನೆ ಮುಂದೆ ಬರುತ್ತಲ್ಲ, ನಮ್ಮನೆ ಮುಂದೆನೇ ಬರೋದು. ಅದೆಲ್ಲ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ. ಆಮೇಲೆ ನಮ್ಮ ಅಪ್ಪ ಪರ್ಫ್ಯೂಮ್ಸ್ ತಂದಿದ್ದಾರೆ ಇಷ್ಟು. ಆಮೇಲೆ ಕಾಲೇಜ್ಗಂತ 2 ಛತ್ರಿ ಎಲ್ಲ ತಂದಿದ್ದಾರೆ. ನಮ್ಮಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ. ಪರ್ಫ್ಯೂಮ್ಸು, ಕವರ್ಸ್, ಬೆಲ್ಲ, ಒಂದು ಬಾಳೆಹಣ್ಣು, ಬೆಲ್ಲ ಬಾಳೆಹಣ್ಣು ಆಮೇಲೆ ಅಲ್ಲಿ ಈಚೆ ಲೈಟಿಂಗ್ಸ್ ಹಾಕೋರಲ್ಲ, ಹೌದು ತೋರಿಸ್ತೀನಿ. ಈಚೆ ಲೈಟಿಂಗ್ಸ್ ಹಾಕಿದ್ದಾರೆ. ಅಲ್ಲಿ ಕರ್ಮಾರಮ್ಮ ಟೆಂಪಲ್ ಹತ್ರ ಎಲ್ಲ ಪ್ರಿಪ್ರೇಷನ್ ನಡೀತಾ ಐತೆ. ಆ ದೇವ್ರೂ ಮೆರವಣಿಗೆ ಬರುತ್ತೆ. ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ನೆನ್ನೆನೇ ಹಾಕಿದ್ದಾರೆ. ಏನೋ ಹೇಳ್ತಾ ಇದ್ದಲ್ಲ ಹೇಳು. ಹೇಳು. 2 ಬಾಕ್ಸ್ ಇತ್ತು. ಶನಿವಾರ ಭಾನುವಾರ ಬಂದು ಪಲಾಕಿಗಳು, ಭಾನುವಾರ ನಾನ್ ವೆಜ್ ಊಟ. ಸುಲಗುಂಟಪಾಳ್ಯದಲ್ಲಿ ಊರಬ್ಬ. ಎಷ್ಟೋ ವರ್ಷಗಳಾದ್ಮೇಲೆ, ಎಷ್ಟೋ ವರ್ಷ ಇಲ್ಲ, 5 ವರ್ಷ ಆದ್ಮೇಲೆ, 5 ವರ್ಷಕ್ಕೆ ಒಂದ್ಸಲಿ ಮಾಡೋದು. 5 ವರ್ಷಕ್ಕೆ ಎಲ್ಲ ನಾಳೆ ಎಲ್ಲ ನೆಂಟರು ಬರ್ತಾರೆ, ಎಲ್ಲ ವಿಡಿಯೋಸ್ ನೋಡ್ರಿ. ನಾವೇನೇನ್ ಮಾಡ್ತೀರಿ, ನಮ್ಮ ಮನೆ ಮುಂದೆ ಯಾವ್ಯಾವ ದೇವ್ರು ಬರ್ತೈತೆ ಎಲ್ಲ, ಯಾರ್ಯಾರು ಬರ್ತಾರೆ, ಏನೇನ್ ಮಾಡ್ತೀರಿ, ಏನೇನ್ ಅಡುಗೆ ಮಾಡ್ತೀರಿ, ಹೆಂಗ್ ಪ್ರಿಪ್ರೇಷನ್ ಇರುತ್ತೆ ಎಲ್ಲ ತೋರಿಸ್ತೀರಿ. ಇವ್ರು ಛತ್ರಿ ತೆಗಿಯೋದು ಚಿಂತೆ ಇಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ರು ಡಿಸ್ಟರ್ಬ್ ಮಾಡ್ತಾರೆ. ಅವಳು ಯಾವಾಗೂ ನಂಗೆ ತಂದಿದ್ನ ಅವಳು ಎತ್ಕೊಂಡ್ಬಿಡೋದು, ಆ ಕಲರ್ ಬೇಕು ಆ ಕಲರ್ ಬೇಕು ಅಂತ. ಅಷ್ಟು ಪರ್ಫ್ಯೂಮ್ ಬಂದು ನನಗೆ ತಂದಿಲ್ಲ. ಅಷ್ಟು ಯಾರು ತಂದಿದ್ದಷ್ಟು ಸೈಡಲ್ಲಿ ನಂದು ಒಂದ್ ಇರ್ಲಿ ಅನ್ಬಿಟ್ಟು ಹೇಳ್ಬಿಡ್ತೈತೆ ಮಮ್ಮಿದೇ ಎಲ್ಲ ಅಂತ. ಇವಾಗ ನೋಡು, ಅದ್ ನನ್ ರೂಮ್ಗೆ ಎತ್ಕೊಳ್ತಾ ಇರೋದೆಲ್ಲ. ಅದು ನಿಮ್ಮಿಂದ ನಾವು ಅಲ್ಲಿ ಇದ್ರೆ ಅಲ್ಲ, ನಿನಗೆ ಆಲ್ರೆಡಿ ತಂದ್ಕೊಟ್ಟೈತೆ. ರೂಮಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇಕ್ಕೊಂಡಿದ್ಯಾ, ಇದನ್ನು ನಾವು ಒಂದೊಂದು ಎತ್ಕೊಂಡು ಹೋಗ್ತೀವಿ ನಮ್ಮ ರೂಮ್ಗೆ ಅಂದ್ರೆ ನಮ್ಮಮ್ಮ ಬೇಡ ನನ್ನ ರೂಮಲ್ಲೇ ಇಕ್ರಿ, ಅಲ್ಲೇ ಬಂದು ಹಾಕೊಂಡ್ರಿ ಅಂತ. ಹೌದು, ಇವ್ರ ರೂಮ್ ನಾನು ಹೋಗೋಕ್ಕಾಗಲ್ಲ, ಅದಕ್ಕೆ ನನ್ನ ರೂಮಲ್ಲಿ ಎಲ್ಲ ಇಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಬಂದು ಹಾಕ್ಕೊಳ್ರಿ. ಮೊನ್ನೆ ನನಗೊಂದು 10 ತಂದು ಕೊಡ್ತು ಪರ್ಫ್ಯೂಮ್, ಸೂಪರ್ ಆಯ್ತು. ಇಲ್ಲೂ ಒಂದು ಇಟ್ಟಿದ್ದೀನಿ, ಎಲ್ಲಾದ್ರೂ ಹೋಗೋಗಿ ಹಾಕ್ಕೊಳೋಕ್ಕೆ ಸಡನ್ನಾಗಿ ಮರ್ತ್ಬಿಟ್ಟು ಇದು ಮಾಡಿದ್ರೆ ಇಲ್ಲೊಂದು ಇಟ್ಟಿದ್ದೀನಿ. ಆಮೇಲೆ ನಾನು ಎಷ್ಟು ಬ್ಯಾಗಲ್ಲಿ ಇಟ್ಕೊಳಕ್ ಒಂದು ಎಲ್ಲ ತರ್ಸ್ಕೊಂಡವ್ರು, ಎಷ್ಟು ಇಟ್ಟಿರ್ತೀನ ನಾನು, ಹಾಲಲ್ಲೂ ಇಟ್ಟಿರ್ತೀನಿ. ನನಗೆ ಜಾಸ್ತಿ ಇಷ್ಟ ಪರ್ಫ್ಯೂಮ್ ಅಂದ್ರೆ. ಬೆಲವಿಟ ಎಲ್ಲ ಫ್ಲೇವರು ಇಟ್ಕೊಂಡವ್ರೆ. ನನ್ನ ಕೈ ಗಮ್ಮಂತ ಇದೆಲ್ಲ ಪ್ರಿಪ್ರೇಷನ್. ಇದು ಮುಟ್ಕೊಳದ. ಇವಾಗ ನಾವು ದೇವಸ್ಥಾನ ಹತ್ರ ಎಲ್ಲ ತೋರ್ಸೋದಕ್ಕೆ ಹೋಗ್ತಾ ಇದೀವಿ. ಅಪ್ಪ ಕರ್ಕೊಂಡು ಹೋಗ್ತೀವಿ. ಫುಲ್ ಏರಿಯಾ ಎಲ್ಲ ಲೈಟ್ ಹಾಕೋ. ಚೆನ್ನಾಗಿ ಹಾಕಿದಾರಲ್ಲ, ಇದರೆಲ್ಲ ನಮ್ಮೆಲ್ಲ ನೋಡೋಕ್ಕೆ ಚಂದ.
ಚಾನಲ್ MG ಸಿರಿ ಬ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ತೇರಿನ ರಥೋತ್ಸವ ಆಗಲಿದೆ. ಸೊ ಹಾಗಾಗಿ ಏನೆಲ್ಲ ಬೇಕು ನಮ್ಮಮ್ಮ ಆಲ್ರೆಡಿ ಎಲ್ಲ ಕ್ಲೀನೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ. ಜಸ್ಟ್ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಚೂರು ಏನಿದೆ ಎಲ್ಲ ಜೋಡಿಸಿ ಮಡ್ಲಕ್ಕಿ ಕಟ್ಟಬೇಕು. ಮಡ್ಲಕ್ಕಿ ಕಟ್ಬಿಟ್ಟು ಬೇರೆ ಏನಿದೆ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಬೇಕು. 14 ದೇವ್ರ ಮೆರವಣಿಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನಾಗೆ ಜೋಡಿಸ್ಬಿಟ್ಟು ನೋಡಿ ಇಲ್ಲೆಲ್ಲ ಅರ್ಶಿನ ಪ್ಯಾಕೆಟು ಎಲ್ಲ ಇಟ್ಟಿದ್ದಾರೆ. ಇದನ್ನೆಲ್ಲ ಕ್ಲೀನಾಗಿ ಒಂದೊಂದೇ ಮಲ್ಲಕ್ಕಿ ಕಟ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ನಮ್ಮ ಮನೆ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಎಲ್ಲ ನೆಂಟರು ಬರ್ತಿದ್ದಾರೆ, ನಮ್ಮ ಅತ್ತೆಂದಿರು ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಅವರೆಲ್ಲ ಇವಾಗ ಟೈಮ್ ಬಂದ್ಬಿಟ್ಟು 12 to ಅವರೆಲ್ಲ ಬಂದಾದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಆಮೇಲೆ ಸಾಯಂಕಾಲ ಕೂಡ ರೆಡಿ ಆಗಿಬಿಟ್ಟೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ಬನ್ನಿ ಶುರು ಮಾಡೋಣ. ಅಮ್ಮ ಬ್ಲೌಸ್ ಪೀಸು, ಅಕ್ಕಿ, ಮಡ್ಲಕ್ಕಿ, ಕೊಬ್ಬರಿ ಚಿಪ್ಪು ಎಲ್ಲ ರೆಡಿ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲೀನಾಗಿ ಮಡ್ಲಕ್ಕಿ ಕಟ್ಟೋಣ. ಸೊ ಇವಾಗ ನಮ್ಮಮ್ಮ ಅಂದರು ಈ ಇಟಾಲಿದು ತಟ್ಟೆ ಮತ್ತು ಬಟ್ಲು ತೊಳಿಕೆ ಇದು ಮಡ್ಲಕ್ಕಿ ಇದ್ದರೆ ಇದ್ರಲ್ಲಿ ಪೂಜೆ ಸಾಮಾನು ಇರ್ತಾರೆ. ಸೊ ಹಾಗಾಗಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಆಲ್ರೆಡಿ ದಟ್ಟಿದೆ, ಎಷ್ಟು ಬೆಳ್ಳಗೆ ತೊಳಿತೀನಿ ಅಂತ ತೋರಿಸ್ತೀನಿ. ಇವಾಗ ಇದನ್ನು ಬಿಸಿಲಲ್ಲಿ ಇರುತ್ತೆ. ಅಷ್ಟೊತ್ತಿಗೆ ನಾವು ಮಡ್ಲಕ್ಕಿ ಕಟ್ಟೋಣ. ನೋಡಿ ಎಷ್ಟು ಬೆಳ್ಳಗೆ ತೊಳೆದಿದ್ದೀನಿ, ಪಳ ಅಂತ ಇದೆಲ್ಲ. ಸೊ ಗೈಸ್ ಇವಾಗ ನಾವು ಮಡ್ಲಕ್ಕಿ ಕಟ್ಟೋಕ್ಕೆ ಫಸ್ಟ್ ನಾನು ಕಲೆಕ್ಟೆಡ್ ಮಾಡಿರೋದು ಡಾರ್ಕ್ ಗ್ರೀನ್ ಚೆನ್ನಾಗಿದೆ. ಸೊ ಇವಾಗ ನಿಮ್ಮ ಮನೇಲಿ ನೀವು ಹೆಂಗೆ ಮಡ್ಲಕ್ಕಿ ಕಟ್ತೀರಾ? ನಮ್ಮ ಮನೇಲಿ ಈ ಥರ ಕಟ್ತೀವಿ. ಸೊ ಫಸ್ಟ್ ಬ್ಲೌಸ್ ಪೀಸ್ ಇಕ್ಕಿ ಅರಿಶಿನ ಕುಂಕುಮ ಇಕ್ತೀರಿ. ಅರಿಶಿನ ಕುಂಕುಮ ಫಸ್ಟಿಗೆ ಎಲೆ ಅಡಿಕೆ ಎಲೆ, ಅಡಿಕೆ, ಕೊಬ್ಬರಿ ಬಟ್ಲು, ಬೆಲ್ಲದಚ್ಚು ಮತ್ತು ಕೊಬ್ಬರಿ ಬಟ್ಟು ಒಳಗಡೆ ಹಾಕೋಕ್ಕೆ ಕಡಲೆಪಪ್ಪು ಬರೋ ಎಲ್ಲ ಹೆಣ್ದೇವ್ರಿಗೂ ನಮ್ಮಮ್ಮ ಇಡ್ತಾ ಇದ್ದಾರೆ. ಇವಾಗ ಬಳೆ ನೋಡಿ, ಗ್ರೀನ್ ಕಲರ್ ಬಳೆ ಬಂಡ್ಲು. ಸೊ ಇದನ್ನು ಓಪನ್ ಮಾಡಿ ಅದರೊಳಗಡೆ ಬಳೆ ಕೂಡ ಇಡಬೇಕು. ಸಿಸರ್, ನೆಕ್ಸ್ಟ್ ಅರಿಶಿನ ಕುಂಕುಮ ಪ್ಯಾಕೆಟ್, ಮತ್ತು 11 ರೂಪಾಯಿ. ಇದ್ರೊಳಗಡೆ ಇವಾಗ ಅಕ್ಕಿ ಹಾಕೋಣ, ಬೇಡ್ಕೊಂಡು 3 ಸೈಡ್ ಹಾಕಬೇಕು. ಸೊ ಇವಾಗ ಇದನ್ನು ಕಟ್ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಹಿಂಗೆ ಜೋಡಿಸಿ. ಸೊ ಎಲ್ಲನೂ ಜೋಡಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ ಎಲ್ಲ ಕ್ಲೀನಾಗೆ ಮಡ್ಲಕ್ಕಿ ಕಟ್ಟಿಕ್ಕಿದ್ದೀನಿ. ಬ್ಲೌಸ್ ಪೀಸ್ ಕಲರ್ಸ್ ಚೆನ್ನಾಗಿದೆ ಅಲ್ವಾ? ನಮ್ಮಮ್ಮ ದೇವರಿಗೆ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಬೆಳ್ಳಿದಲ್ಲಮ್ಮ? ಆವಾಗ ಬೆಲ್ಲ ಕೂಡ ಹಾಳಾಗಲ್ಲ, ಯೂಸ್ ಮಾಡಿರೋ ಬೆಲ್ಲ ಹಸು ಕೊಡೋಕ್ಕೆ ಯೂಸ್ ಆಗುತ್ತೆ ಅಂತ. ಗುಡ್ ಶೇಷ, ಚೆನ್ನಾಗಿ ಬುದ್ಧಿವಂತ ಆಗ್ಬಿಟ್ಟಿದೆ ಶೇಷ. ಓ ಹಂಗಂದ್ರೆ ನಾನು ಇಷ್ಟು ದಿನ ಪೆದ್ಲು ಅಂತ ಹೇಳ್ತಾ ಇದೆಯಾ? ಹಂಗೆ ಇಲ್ಲ, ನನ್ನ ಮಗಳು ಅಷ್ಟು ಮಾತ್ರ ತಿಳ್ಕೊಂಡೋಳಲ್ಲ, ಗ್ರೇಟ್. ಇದ್ರ ಫುಲ್ ಇವಾಗ ಡೆಕೋರೇಷನ್ ಮಾಡ್ತಾರೆ. ಏನಾದರೂ ಊರ ಬುಕ್ಕೆ ಜೋರಾಗಿ ಮಾತಾಡಬೇಕು. ಪಪ್ಪ ಊರ ಬುಕ್ಕೆ ಲೈಟ್ ಕಂಬಕ್ಕೆಲ್ಲ ಲೈಟ್ ಹಾಕ್ತಾ ಆ ಲೈಟ್ ನೋಡಿ. ಅಲ್ಲಿ ಕರ್ಮಾರಮ್ಮ ಟೆಂಪಲ್ ಹತ್ರ, ಆಮೇಲೆ ಇಲ್ಲಿ ಈ ಲೈಟ್ ಆನ್ ಆಗಲ್ಲ, ಅದಕ್ಕೆ ಇದಕ್ಕೆಲ್ಲ ಲೈಟ್ ಹಾಕ್ಸ್ತಾರೆ. ನೀನು ಸೀರೆ ತೋರಿಸ್ಕೊಂಡು ಹೆಂಗಿದೆ? ಕರ್ಮಾರಮ್ಮ ಟೆಂಪಲ್ ಹತ್ರ ಎಲ್ಲ ಲೈಟ್ಸ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ.
ಅಡುಗೆ ಮಾಡ್ತಾವಳೆ ಮಾಡ್ತೈತೆ. ಇದು ಸೊಪ್ಪು ಸಾರು, ಕಾಳು ಬೇಯಬೇಕಿದ್ದೀರಿ, ಅನ್ನ. ಇದು ನಾನು ಎಲ್ರಿಗೂ ಸೇರಿ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲಲ್ಲ ನಾವು. ಇವಾಗ ಇದು ಶಾವಿಗೆ ಪಾಯಸ ಮಾಡಿಬಿಟ್ಟು ಕೆಳಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ರೆಡಿ ಆಗಕ್ಕೆ ಹೋಗೋಣ. ಸೊಪ್ಸಾರು ಅನ್ನ ಎಲ್ಲ ಶಿರೀಷಾನೆ ಮಾಡ್ತಾ ಇರೋದು. ಇವತ್ತು ನನಗೆ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟಾಳ ನನ್ನ ಮಗಳು. ಶಬಾಷ್ ಶಿರೀಷ, ಇಂಥ ಮಕ್ಳು ಇರ್ಬೇಕಮ್ಮ, ಮುತ್ತಿನಂಥ ಮಕ್ಳು ಅದು ಮಾಡೋದು ಮಕ್ಕಳು. ನೋಡಿ ಇವಾಗ ಏನೇನು ಮಾಡ್ತಾಯಿದ್ದೆ ಶಿರೀಷ ಅಡುಗೆ? ಸೊಪ್ಪು ಸಾರು, ಅನ್ನ, ಮುದ್ದೆ ಇಷ್ಟು ಜನಕ್ಕೆ ಆಗಲ್ಲ, ಹಾಗಾಗಿ ಶಾವಿಗೆ ಪಾಯಸ. ಸ್ವೀಟ್ ಏನಾದರೂ ಮಾಡಬೇಕಲ್ಲ ದೇವ್ರಿಗೆಲ್ಲ ಇಕ್ಕಕ್ಕೆ, ಅದಕ್ಕೆ ಶಾವಿಗೆ ಪಾಯಸ. ಏನು ಮಾಡ್ತಿದ್ದೆ? ಏನೇ ಸಿಂಧು ಶಿರೀಷ ಇಷ್ಟು ಪ್ಯಾಕೆಟ್ ಇಟ್ಕೊಂಡು ನೋಡು, ಗೋಡಂಬಿ ಬಾದಾಮಿ ಇಷ್ಟು ಇಟ್ಕೊಂಡು ತಿಂದಿರ, ಹಂಗೆ ಇಟ್ಟಿದ್ದೀರಾ. ಎಷ್ಟು ಬಾಕ್ಸು ನೋಡು, ಏನೇ ನೋಡು, ಸರಿನಾ? ಇಷ್ಟಿಷ್ಟು ಬಾಕ್ಸ್ ಇಟ್ಟಿದ್ದೀರಾ, ಏನು ತಿಂದಿರ, ಏನು ಸುಮ್ಮನೆ ಇಟ್ಕೊತೀರಾ? ನೋಡು ಇದ್ರಲ್ಲೆಲ್ಲ ಇನ್ನೂ ಐತೆ, ಇರು ತೋರಿಸ್ತೀನಿ ನಿಮಗೆ. ಏನೋ ಅನ್ಸಲ್ಲಮ್ಮ ನಮ್ಮ ಮಕ್ಕಳಿಗೆ. ಅಯ್ಯೋ ಅಯ್ಯೋ. ಹ್ಞೂ ನೋಡು, ಏನೇ ಇದು? ಯಾರಾದ್ರೂ ಅಂಗಡಿ ಬೇಕಿದ್ರೆ. ಏನೇ ಇದು? ಏನೇ ಇವೆಲ್ಲ? ಇದೆಲ್ಲ ಏನಂದ್ರೆ ಹೋಲ್ಸೇಲ್ ಮಾರ್ಕೆಟ್. 1 ರೂಪಾಯಿ 1 ರೂಪಾಯಿ. ನಮ್ಮ ಮನೇಲಿ ನೋಡ್ರಿ ಹೇಳ್ತೇವೆ ಇವಕ್ಕೆಲ್ಲ. ಏನಮ್ಮ ಪಪ್ಪ ಇಷ್ಟು ತಂದಿಟ್ಟೈತೆ ನೋಡು, ಏನು ತಿಂದಿರ, ಇಷ್ಟಿಷ್ಟು ಪ್ಯಾಕೆಟ್ ಇಟ್ಟವ್ರೆ. ಇವಾಗ ತಿಂತಾ ಇದೀನಿ ನೋಡು. ಗೋಡಂಬಿ 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 ನೋಡು, ಇದು ಗೋಡಂಬಿ. ಬಾದಾಮಿ ಪ್ಯಾಕೆಟು, ಗೋಡಂಬಿ. ಹಾಂ ನೋಡು, ಇಷ್ಟು ಪ್ಯಾಕೆಟು ಸಾಲಕ್ಕೆ ನೋಡಿ, ಇಷ್ಟು ಇಟ್ಕೊಂಡು ಈ ಡಬ್ಬ. ಅದೆಲ್ಲ ಮಿಕ್ಸು. ಸುಮ್ಮನೆ ವೇಸ್ಟು. ನನ್ನ ಮಕ್ಕಳು ತಿನ್ನಲ್ಲ ಮಾಡಲ್ಲ. ಮನೇಲಿ ನೋಡು ಎಷ್ಟೆಷ್ಟು ಇಟ್ಟಿರ್ತಾರೆ. ನಾವು ತಿಂತಿದ್ದೀರಲ್ಲಮ್ಮ. ಏನ್ ತಿಂತೀರೋ ಅಮ್ಮ, ಹೆಣ್ಮಕ್ಳು ತಿನ್ಲಿ ಅಂತ ತರ್ತೀವಿ ಪಪ್ಪ, ಇವ್ರು ತಿಂದಿರಾ? ನೋಡಿ ಇವಾಗ ತಿಂತೋಳಿ ನೋಡು. ಯಾವ ನಾನು ಈಚೆ ಇಟ್ಮೇಲೆ ತಿನ್ನೋದು ಇವರು. ಫ್ರಿಜ್ 20 ಸರಿ ತೆಗಿತಾರೆ, 20 ಸರಿ ತೆಗಿಯೋದು ಏನಕ್ಕ? ಚಾಕ್ಲೇಟ್. ಆ ಚಾಕ್ಲೇಟ್ ಮಾತ್ರ ತಿನ್ನೋರು ಚೆನ್ನಾಗಿ ತಿಂತಾರೆ. ನೋಡು ಇಷ್ಟು ಯಾವಾಗ ನೀವು ಇದು ಮಾಡೋದು? ನೋಡು ಸಾಕಾ ಇಷ್ಟು? ಯಾರೆಲ್ಲ ಅಂಗಡಿ ಕುರ್ಕ ಅದು ಕೊಟ್ಬಿಟ್ಟು ಮಾಯಾ. ಎಷ್ಟು ಇಟ್ಟಿದ್ದೀರ? ಹಾಂ ಇದ್ರಲ್ಲಿ ನೋಡು, ಇದು ಓಪನ್ನೇ ಮಾಡಿಲ್ಲ. ಹಾಂ ಇದರಲ್ಲಿ ಅರ್ಧ ಇಷ್ಟೇ ಸ್ವಲ್ಪ ತಿನ್ಬಿಟ್ಟು ಹಂಗೆ ಇಟ್ಟವ್ರೆ. ಈ ಡಬ್ಬ ಇದು ನಾನು ಯೂಸ್ ಮಾಡಿರೋದು. ನಾನು ತಿಂದಿದ್ದೀಯಾ? ನೋಡಿ ನಾನು ತಿಂದಿದ್ದೀನಿ. ಈ ಡಬ್ಬ ನನಗೆ ತಂದ್ಕೊಡಿ ಪಪ್ಪ, ಈ ಬಾಕ್ಸು ಎಲ್ಲ ಮಿಕ್ಸ್ ನೋಡು, ಮಿಕ್ಸು. ಇದು ನಾನು ತಿಂದಿದ್ದೀನಿ. ಈಗ ನಿನಗೊಂದು ಪ್ಯಾಕೆಟು, ಶಿರೀಷ ಒಂದು ಪ್ಯಾಕೆಟ್ ತಂದಿದ್ದು ನೋಡು, ಹಂಗೆ ಇದೆ. ಸರಿ, ಯಾವ ಬುದ್ಧಿ ಬರುತ್ತೋ ನಿಮಗೆ? ತಿನ್ಲಿ ಮಕ್ಕಳು ಅಂತ ತಂದೆ ತಾಯಿ ತರ್ತಾರೆ, ತಿಂದಿರಾ ನೋಡಿ ಹಿಂಗೆ ಇಡ್ತಾರೆ. ಸರಿ, ತಿರ್ಗಾ ಫ್ರಿಜ್ಗೆ ಬ್ಯಾಕ್. ಹ್ಞೂ ಅಷ್ಟೇ. ನಾನು ಅದಕ್ಕತ್ತೇಗಳು ಏನು ಅದಕ್ಕತ್ತೆ ಇಲ್ಲ, ಹೊಟ್ಟೆ ಹೊರಿ ಅಲ್ವಾ ಸುಮ್ಮನೆ ಹಿಂಗೆಲ್ಲ ವೇಸ್ಟ್ ಮಾಡಿದ್ರೆ. ಚಾಕ್ಲೇಟ್ ಆದರೆ ಊರು ಮುಂಚೆ ತಿಂತಾರೆ, ಅದು ಇಟ್ಟಿದ್ದ ಖಾಲಿ ಹೋಗ್ತದೆ, ಅಷ್ಟು ಇದು ಮಾಡ್ತಾರೆ. ಇದು ಮಾತ್ರ ಹೋಗಲ್ಲ. ಇದನ್ನ ಇನ್ಯಾವಾಗ ಕಲಿಯುತ್ತೆ ಇವೆಲ್ಲ. ಹಿಂಗೆ ಈಚೆ ಎತ್ತಾ ಇರ್ತೀಯ ನೋಡಿ ಬೈಯಕ್ಕ, ಅವಾಗ ಗ್ಯಾಪಲ್ಲಿ ಖಾಲಿ ಆಗ್ತೈತೆ. ತಿನ್ಬೇಕಮ್ಮ ಮಕ್ಕಳು. ಹ್ಞೂ ಹ್ಞೂ ಗೋಡಂಬಿ ಬೇಕಾರೆ ಸಾಕಲ್ಲ ಇಷ್ಟು ಒಗ್ಗರಣೆಗೆ ಪಾಯಸಕ್ಕೆ? ಅಯ್ಯೋ ತಿಂದೆ ಇವಾಗ ತಾನೆ. ಹೋಗ್ಮ ಸಾಕು. ಇನ್ನೂ ಇಂದ ಎಷ್ಟು ಮಂದಿ ತಿಂತಾರೆ ಒಂದೇ ದಿನಕ್ಕೆ ತಿಂದ್ರೆ? ತಿಂದು ಸ್ವಲ್ಪ ದಪ್ಪ ಒಂದೇ ದಿನಕ್ಕೆ ದಪ್ಪ ಇಲ್ಲ ಅಂತೇಳಿ ನಾನು. ನಿಂದು ಆಯ್ತೇನೆ? ಹಾಲು ಚೆನ್ನಾಗಾಗಿದೆ. ಇವಾಗ ಶಾವಿಗೆ ಸರಿ ಅಷ್ಟೇನಾ ನಿಂದು? ಇಲ್ಲಿ ನೋಡೆ ಹಾಕ್ತೀನಿ. ಅದಕ್ಕೆ ಅನ್ನದ ಚೂರು ನೀರು ಹಾಕ್ಬೇಕು. ಗೈಸ್ ಫೈನಲ್ ಆಗಿ ನಾನು ಪಾಯಸ ಮಾಡಿದ್ದೀನಿ, ಎತ್ಕೊಂಡು ಹೋಗ್ತಾರೆ ಸಿಂಧು. ಬೆಳಿಗ್ಗೆ
ಬರ್ರಿ. ಅಲ್ಲಿ ನಾನು ಕರ್ಗೆ ಹೋಗ್ಬೋದು. ಎಲ್ಲಿ ಅವ್ರದ್ದು ಎಂಗೇಜ್ಮೆಂಟು? ದುಶಾಂತ್ ಚಾಯ್ತೇನೋ ದುಶಾಂತ್ ಮಾಡಿರೋ ಪಾಯಸ ಸೂಪರ್ ಆಗಿದೆ. ಎಲ್ರು 2 ಸಲ 3 ಸಲ ಹಾಕೊಂಡು ತಿಂತಾ ಇದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇರು ನಂಗೆ ಅನ್ನ ತೋರ್ಸು. ನೋಡೋರು ತುಂಬಾ ಜನ ಇರ್ತಾರೆ. ನಾವಿವಾಗ ಡಲ್ ಆಗಿರ್ಬೋದು, ಆಮೇಲೆ ರೆಡಿಯಾಗಿ ತೋರಿಸ್ತೀವಿ ನಾವು. ಸೊ ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಿದ್ದೀನಿ. ಇವಾಗ ಶಿರೀಷ ಬಂದ್ಬಿಟ್ಟು ದುಶಾಂತ್ ಜೊತೆ ತಿಪ್ಸಂದ್ರಿಗೆ ಹೋಗಿದ್ದಾಳೆ, ಏನೋ ತರಕ್ಕೆ ಗೊತ್ತಿಲ್ಲ. ಸೊ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಹೆಂಗೆ ರೆಡಿ ಆಗಿದ್ದೀನಿ, ನನ್ನ ಔಟ್ಫಿಟ್ ಹೆಂಗಿದೆ, ನಾನು ಹೆಂಗಿದ್ದೀನಿ, ಚೆನ್ನಾಗಿದ್ದೀನಾ, ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ. ಚೆನ್ನಾಗಿದ್ದೀನಾ? ಫುಲ್ ಹೇರ್ಸ್ ಎಲ್ಲ ಫುಲ್ ಕರ್ಲಿ ಆಗಿದೆ. ಆ್ಯಕ್ಚುಲಿ ನಂಗಿರೋದೇ ಹೇರ್ ಕರ್ಲಿ. ಇನ್ನು ಲಾಂಗ್ ಹೇರ್ಸ್ ಇರಬೇಕಾದ್ರೆ ತುಂಬ ಕರ್ಲಿ ಕಾಣಿಸ್ತಿತ್ತು. ಫುಲ್ ದೃಷ್ಟಿ ಆಗ್ಬಿಟ್ಟಿದೆ. ಓಕೆ, ಮುಂದೆ ಸಿಗ್ತೀನಿ. ಬಾಯ್. ದೇವ್ರ ಸೀರೆ ನಾವು ತಗೊತಾ ಇದ್ದೀವಿ. ಅಲ್ಲಿಂದ ಈ ಬ್ಲೂ ಕಲರ್ ಒಂದು ಇಸ್ಕೊ. 7 ಸೀರೆ. ಇವಾಗ ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಇಷ್ಟೊತ್ತು ನನ್ನ ಡ್ರೆಸ್ಸೇ ಇವಾಗ ನೀನು. ಆಯ್ತಾ? ದೇವ್ರ ಪೂಜೆ ಮಾಡಿಬಿಟ್ಟು ಮಾಡ್ತೀನಿ. ಇಲ್ಲೊಂದ್ಸಲಿ ತೋರಿಸ್ಬಿಡು. ಚೆನ್ನಾಗಿದೆ. ಹಚ್ಚೋದೈತೆ ಕೊಡ್ತೀಯಮ್ಮ? ದೇವ್ರ ಮನೆ ತೋರ್ಸೋದು ಬೇಡವಾ? ದೇವ್ರ ಮನೆ ಬೇಡ. ಸರಿ. ಇವಾಗ ನಮ್ಮಮ್ಮ ಪೂಜೆ ಕುತ್ಕೋತಾ ಇದ್ದಾರೆ, ಪೂಜೆ ಮಾಡೋಕ್ಕೆ. ಅಲ್ಲೆಲ್ಲ ಮಡ್ಲಕ್ಕಿ ಎಲ್ಲ ತುಂಬಿದ್ದಾರೆ. ಇಡೀ ತಿಪ್ಸನೇ ಎತ್ಕೊಬರಕ್ಕೆ ಹೋಗೋರು ಇವರಿಬ್ರು. ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ತಿಪ್ಸಂದ್ರನ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಸೀರೆಗಳು ಇದು ಚೈತ್ರಪ್ಪ ಅವ್ರ ಮನೆ ಸೀರೆಗಳು. ನೀನು ನಮ್ಮ ಮಮ್ಮಿ ಧೂಪ ಹಾಕಕ್ಕೆ ಹೋಗ್ಬೇಕು. ಎಷ್ಟಾಯ್ತು? 3750. ಇದೆಲ್ಲ ದೇವ್ರಿಗೆ ಸೀರೆ ತಂದಿದ್ದಾರೆ. ಇದರಿಂದ ಆಯ್ತು ಅಂತ ಹಂಗೆ ನಾನು ಬಾಡಿ ಕೊಡೋದಿಲ್ಲ, ಇಟ್ಕೊಂಡ್ಬರಕ್ಕಾಗಲ್ಲ. ಅವೆಲ್ಲ ಅಲ್ಲಿಟ್ಟು ಚಿಕ್ಕ ಚಿಕ್ಕ ಒಳ್ಳೆ ಇದ್ರು, ದೊಡ್ಡದು ಮಾತ್ರ ಇರ್ತದೆ. ಎಷ್ಟೆಷ್ಟು ಹಾಕೋತಾರೆ? ನಾನು ಇನ್ನೊಂದು ತಗೊಳ್ಳೆ ಅಂತ ಹೇಳೋಣ ಅನ್ಕೊಂಡೆ. ಅಲ್ಲಿಕ್ಕಿದ್ದೀನಿ ನೋಡಿ ನಾನು. ನಾಗಮ್ಮನ್ ಕೊಡು. ಉಲ್ಟಾ ಇವನು ಜೋಡಿಸ್ತು. ಹೌದಾ? ಚೈತ್ರಕ್ಕೆ ಅವ್ರದಂತ. ಅವ್ರದ್ದು ಕಾಲಲ್ಲಿ ಅವ್ರೋಗಿ ಎತ್ಕೊಂಡ್ಬಿಟ್ಟು. ಅವ್ರದ್ದು ಸೇಮ್. ಏನ್ನ ಏನ್ಮಾ? ಪೂಜೆ ಸಾಮಾನು. ಕೊಡು ಕೊಡಿ. ದೀಪಕ್ಕೂ ಏನೇನೋ ತಂದವನೆ. ಹಂಗೆ ಬಿಡೆ. ಪೂಜೆ ಸಾಮಾನು ದೇವ್ರ ಪೂಜೆ ಪೂಜೆ ಸಾಮಾನು. ಇವಾಗ ಚೈತ್ರಕ್ಕನೂ ಬಂತು. ಈಗ ಬರೋದು 10 ಗಂಟೆ ಆಗ್ತದಂತೆ. ಶಾರ್ಟ್ಸ್ ಇವಾಗ ಏನು ಇಷ್ಟೊಂದು ಶಾರ್ಟ್ಸ್ ಆಯ್ತು. ಆಶೀರ್ವಾದ ಇತ್ತು. ಅವ್ನ ಆಶೀರ್ವಾದ ಮಾಡ್ತಾವ. ಅವಳು ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡ್ತಾರೆ. ಇದಕ್ಕಿದ್ದೀನಿ ಅದ್ರ ಹತ್ರ ಕಾಲಿಟ್ಕೊಂಡಿದ್ದೀರಾ? ನಾನು ಅಲ್ಲಿ ಇಟ್ಬಿಟ್ಟು ಬಂದಿದ್ದೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಎಷ್ಟೊತ್ತನ